ಸಭಾ ಇಲ್ಲಿ ಉದ್ದೇಶ ಕರೆದು ಸಮಾಜದ ಹಿರಿಯರು, ನಮ್ಮ ಹೆಣ್ಮಕ್ಳು ಎಲ್ಲ, ಅಕ್ಕಂದಿರು, ತಾಯಂದಿರು ಎಲ್ಲ ಸೇರಿ, ಹಿರಿಯರು ಎಲ್ಲ ಮುಖಂಡರು, ನಮ್ಮ ಚಿರ್ಪೋಳ ಸಾಹೇಬರು, ಭಗೀರಥ ಟ್ರಸ್ಟ್ ಅಧ್ಯಕ್ಷರು, ನಮ್ಮ ಮಹಾಸಭಾ ಅಧ್ಯಕ್ಷರು, ನಾವೆಲ್ಲರೂ ಸೇರಿ ಪಾತಾಯಿನವರು, ನಮ್ಮ ಲಾತೂರ್ ವಕೀಲರು, ಹಿರಿಯರು ಎಲ್ಲ ಹಿರಿಯರ ಯಜಮಾನರೆಲ್ಲ ಒಂದು ನಿರ್ಧಾರಕ್ಕೆ ಬಂದರೆ ಇವತ್ತು ಏನು ಸರ್ಕಾರದ ವಿರುದ್ಧವಾಗಿ ಅದೇ ಏನು ನಮ್ಮ ಜನಗಣತಿ ಅವೈಜ್ಞಾನಿಕವಾಗಿದೆ ಅದ್ರ ಬಗ್ಗೆ ನಾವು ಒಂದು ಸ್ವತಂತ್ರ ಉದ್ಯಾನವನದಲ್ಲಿ ಮುಂದಿನ ವಾರದಲ್ಲಿ ಒಂದು ಬಹುದೊಡ್ಡ ಒಂದು ಹೋರಾಟ ಮಾಡ್ತೀವಿ. ಅದಾದ ನಂತರ ಇಡೀ ರಾಜ್ಯ ತುಂಬ ಬೀದರಿಂದ ಚಾಮರಾಜನಗರ ತನಕ ಒಂದು ಭಗೀರಥ ಜ್ಯೋತಿ ಯಾತ್ರೆ ಮಾಡಿ ಎಲ್ಲರೂ ಹಿರಿಯರ ಸಹಕಾರದೊಂದಿಗೆ ಹೋರಾಟ ಮಾಡಿ ಸಮಾಜವನ್ನು ಕಟ್ಟಂಥ ಕೆಲಸ ಮಾಡಿ ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು ಅಂತ ಒಂದು ಆಸೆಯನ್ನು ಬಯಸಿ ಎಲ್ಲ ಒಗ್ಗಟ್ಟಾಗಿ ಬಂದಿದ್ದೀವಿ. ಇದನ್ನು ಮಾಡ್ತೀವಿ. ಅದರಿಂದ ತಡೆಯೋಂಥ ದುಷ್ಕರ್ಮಿಗಳು ಭಾಳ ಜನ ಇದ್ದಾರೆ. ಅವರು ದೇವ್ರ ಮೇಲೆ ಭಗವಂತ ಇರ್ತಾನೆ. ಭಗವಂತ ಅವರಿಗೆಲ್ಲ ಈಗಾಗಲೇ ಬುದ್ಧಿ ಕಲಿಸಿದ್ದಾನೆ. ಇನ್ನು ಭಗವಂತ ಅವರು ಬುದ್ಧಿ ಕಲಿತು ಮಟ್ಟ ಹಾಕ್ತಾರೆ. ಈ ಸಮಾಜವನ್ನು ಧರ್ಮದಿಂದ, ಕಾಯ ವಾಚ ಮನಸ್ಸಿನಿಂದ ಈ ಸಮಾಜಕ್ಕೆ ನ್ಯಾಯ ಕೊಡಬೇಕು. ಈ ಸಮಾಜವನ್ನು ಉಳಿಸೋಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ. ಕೈ ಜೋಡಿಸಿ ಬೀದರಿಂದ ಚಾಮರಾಜನಗರ ತನಕ 40 ದಿನ ಕಾಲಾವಕಾಶದಿಂದ ಪಾದಯಾತ್ರೆ ಬಂದು ಇಡೀ ತಾಲೂಕುವಾರು, ಜಿಲ್ಲೆವಾರು, ಹಳ್ಳಿವಾರ ಬಂದು ಸಮಾಜ ಕಟ್ಟಕ್ಕೆ ಇವತ್ತು ಕೂತು ಒಂದು ಸಭೆ ನಿರ್ಣಯ ಆಗಿದೆ. ಇದಾದ್ಮೇಲೆ ಇನ್ನೊಂದು ಮೀಟಿಂಗ್ ಕರಿತೀವಿ. ಕರೆದು ಎಲ್ಲ ಸಮಾಜದವರು ಯಾರು ಬೇಕಾದ್ರೂ ರಾಜ್ಯ ತುಂಬ ಉಪಹಾರ ಸಮಾಜ ಬಾಂಧವರು ಯಾರು ಬೇಕಾದ್ರೂ ಬರ್ಬೋದು, ಬಂದು ಭಾಗವಹಿಸಿ ಈ ಸ್ಟ್ರೈಕನ್ನು ಸ್ವತಂತ್ರ ಅದನ್ನ ಡೇಟ್ ನಿಗದಿ ಮಾಡ್ತಿದ್ದೀವಿ. ಇನ್ನೊಂದು ಮೀಟಿಂಗ್ ಮಾಡಿ ನಿಗದಿ ಮಾಡ್ತೇವೆ. ಸುಮಾರು ಸೇರ್ತು ಜನ 2 ಲಕ್ಷದಿಂದ 3 ಲಕ್ಷ ಜನ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇದೆ. ರಥಯಾತ್ರೆ ಸೇರೋದ್ರಿಂದ ಸಮಾಜ ಒಗ್ಗಟ್ಟಾಗುತ್ತೆ. ಮತ್ತೆ ನಮ್ಗೆ ಆಗಿರೋ ಅನ್ಯಾಯನ ಸರಿಪಡಿಸ್ಕೊಳ್ಳೋದು. ರಥಯಾತ್ರೆ ಯಾಕೆ ಸೇರ್ತಾ ಇದೀವಿ ಅಂದ್ರೆ, ಈ ಬೀದರಿಂದ ಚಾಮರಾಜನಗರ ಬರತಕ್ಕ ಪ್ರತಿಯೊಂದು ತಾಲೂಕು ಜಿಲ್ಲೆಯಲ್ಲಿ ಹೋಗ್ತೀವಿ. ಅಲ್ಲಿ JDS MLA ಇರ್ಬೋದು, ಕಾಂಗ್ರೆಸ್ MLA ಇರ್ಬೋದು, BJP MLA ಇರ್ಬೋದು, ಜಿಲ್ಲಾ ಪಂಚಾಯತ್ ಆಕಾಂಕ್ಷಿಗಳಿರ್ಬೋದು, ನಮ್ಮ ಜ್ಯೋತಿ ಯಾತ್ರೆಯನ್ನು ಯಾರು ರಿಸೀವ್ ಮಾಡ್ಕೊಂಡು ನಮ್ಮ ಜ್ಯೋತಿ ಯಾತ್ರೆಗೆ ಯಾರು ಗೌರವ ಕೊಡ್ತಾರೆ ಅವ್ರಿಗೆ ಅವತ್ತು ನಾವು ನಮ್ಮ ಸಮಾಜ ಅವ್ರಿಗೆ ಸ್ಪಂದನೆ ಮಾಡಿ ಅಂತೇಳಿ ಅಲ್ಲೇ ಘಂಟಾಘೋಷವಾಗಿ ನಾವು ಡಿಸೈಡ್ ಮಾಡ್ತೀವಿ. ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬಾರ್ದು, ನಮ್ಮ ಸಮಾಜಕ್ಕೆ ಯಾರು ಸ್ಪಂದಿಸ್ತಾರೆ, ನಮ್ಮ ಜ್ಯೋತಿ ಯಾತ್ರೆ ಬಂದು ಯಾರು ಕಾದು ರಿಸೀವ್ ಮಾಡ್ಕೊಂತಾರೆ. ಯಾಕಂದರೆ ನಮ್ಮ ಸಮಾಜ ಇದೆ, 32 ಕ್ಷೇತ್ರದಲ್ಲಿ ಯಾರನ್ನಾರು ಸೋಲಿಸ್ಬೋದು, ಯಾರ ಮೇಲೆ ಗೆಲ್ಸ್ಬೋದು ಅಂತ ಶಕ್ತಿ ಉಪಹಾರ ಸಮಾಜಕ್ಕಿದೆ. ಆದರೆ ಸಂಘಟನೆ ಇಲ್ದಲೇ ನಾವು ಹಿಂದುಳಿದ ಹೊರತು ಇವತ್ತೀಗ ಸಂಘಟನೆ ಆಗಿ ಅದಕ್ಕೆ ಈ ಜ್ಯೋತಿ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಸಂಘಟನೆ ಆಗೋಕ್ಕೋಸ್ಕರ ಈ ಜ್ಯೋತಿ ಯಾತ್ರೆ ಮಾಡಿದು ಸುಮಾರು 3-4 ಲಕ್ಷ ಜನ ಸೇರಿಸಿ ಬಹುದೊಡ್ಡ ಕಾರ್ಯಕ್ರಮನ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಬೇಕು ಅಂತೇಳಿ ಮಾಡಿದ್ವಿ. ಎಲ್ಲ